ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರ ಹೈಕಮಾಂಡ್ ಮುಂದೆ ಹೊಸ ಬೇಡಿಕೆಯನ್ನ ಇಟ್ಟ ಬಿಜೆಪಿ ರೆಬಲ್ಸ್ ಬಣ. ಶಾಸಕ ಯತ್ನಾಳ್ ಉಚ್ಚಾಟನೆ ವಾಪಸ್ ಪಡೆಯುವಂತೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಉಚ್ಚಾಟನೆ ಮಾಡಿದ್ರೂ ಬಿಜೆಪಿ ಪರ ಮತದಾನ ಮಾಡಿದ್ದಾರೆ. ಯತ್ನಾಳ್ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ. ಅವರ ತಪ್ಪನ್ನ ಮನ್ನಿಸಬೇಕು, ಅವರನ್ನ ವಿಧಾನಸಭೆ ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು. ಬಿಜೆಪಿಯಲ್ಲಿ ಅನೇಕ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಕುಮಾರ್ ಬಂಗಾರಪ್ಪ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಸೇರಿ ಪಕ್ಷದ ನಿಷ್ಠಾವಂತರನ್ನ ವಾಪಸ್ ಕರೆತರಬೇಕು. ನೋಡಿ, ಪಕ್ಷದಿಂದ ನೀವು ಹೊರ ಇಟ್ಟರೂ ಕೂಡ ಪಕ್ಷಕ್ಕೆ ಎಷ್ಟು ನಿಷ್ಠೆಯನ್ನ ತೋರಿಸ್ಬೇಕೋ ಅಷ್ಟು ಒಂದು ನಿಷ್ಠೆಯನ್ನ ಯತ್ನಾಳ್ ತೋರಿಸಿದ್ದಾರೆ. ಯತ್ನಾಳ್ ಅಂತವರು ಪಕ್ಷಕ್ಕೆ ಬೇಕು. ಯತ್ನಾಳ್ ಸೇರಿ ಪಕ್ಷದ ನಿಷ್ಠಾವಂತರನ್ನ ವಾಪಸ್ ಕರೆತರಬೇಕು. 2028ರ ಚುನಾವಣಾ ದೃಷ್ಟಿಯಿಂದ ಪಕ್ಷ ಸಂಘಟನೆಯಾಗಬೇಕು. ಇನ್ನು ಉಳಿದಿರೋದು 2 ವರ್ಷ. ಎಲ್ಲ ಹಂತದಲ್ಲೂ ಹೈಕಮಾಂಡ್ ಬದಲಾವಣೆ ಮಾಡಬೇಕು. ರೆಬಲ್ ಟೀಮ್ ಸದಸ್ಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಅನೇಕ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ, ಆದರೆ ಇಲ್ಲಿ ನಿಷ್ಠಾವಂತರಿಗೆ ಮೊದಲು ಪ್ರಯಾರಿಟಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಪಕ್ಷದಿಂದ ಹೊರಗಡೆ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರಾಮಾಣಿಕತೆಯನ್ನು ಮತ್ತು ಪಕ್ಷನಿಷ್ಠೆಯನ್ನು ತೋರಿಸಿರ್ತಕ್ಕಂಥ ಯತ್ನಾಳ್ ಅವ್ರನ್ನ ತಗೊಬರ್ಬೇಕು ವಾಪಸ್ ಒಂದು. ಮತ್ತು ಇಂಥವರಿಗೆ ಅವಕಾಶವನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಅವ್ರನ್ನ ಮಾಡ್ತೀರಿ ಅನ್ನೋದಾದರೆ ವೆಲ್ ಆ್ಯಂಡ್ ಗುಡ್, ಬಿಕಾಸ್ ವಿಲ್ ಬಿ ಎ ವೆರಿ ಪವರ್ಫುಲ್ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಇರ್ತಾರೆ ಅಂತೇಳಿ ನನ್ನ ಇಚ್ಛೆ ಇದೆ. ನಮ್ಮ ಇಚ್ಛೆನೂ ಕೂಡ ಇದೆ. ಕರ್ನಾಟಕ ಇವತ್ತು ಬಯಸ್ತಾ ಇದೆ ಒಬ್ಬ ಏಬಲ್ ಇವರು ಇರಬೇಕು ಅಂತೇಳಿ. ಅಶೋಕರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಮಾತನಾಡಬೇಕು ಅಂತಲ್ಲ, ಅವರು ಇರ್ತಕ್ಕಂಥದ್ದು ಒಂದು ಕಡೆಗೆ ಇದ್ದೇ ಇದ್ದಾರೆ, ನಾಯಕರುಗಳಾಗಿ ಇದ್ದಾರೆ. ಆದರೆ ಇವತ್ತು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥ ಪಕ್ಷನಿಷ್ಠೆ ಏನಿದೆ ಅದನ್ನು ಇದು ಮಾಡಬೇಕು. ಮತ್ತು ಅಲ್ಪ ಸ್ವಲ್ಪ ತಪ್ಪಾಗಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಒಂದು ಕ್ಷಮಾದಾನದ ಥರ ನಾವು ಇಂಥವ್ರು ಕಾರ್ಯಕರ್ತರೇ ಬೇಕು ಅನ್ನೋದನ್ನು ಅದನ್ನು ದೊಡ್ಡತನದಿಂದ ನೋಡಿದರೆ ಭಾಳ ಉತ್ತಮ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ.